ಸೈಡ್ ಹಾಕಿನಿ ಏನಪ್ಪ ಅಂದ್ರೆ ಇಲ್ಲಿ ಐತೆ ನೋಡ್ರಿ. ಯಾಕಂದ್ರೆ ಹಗ್ಗ ಚೆಕ್ ಮಾಡತ್ತೀನಿ, ಹಗ್ಗ ಅದು ಎಲ್ಲ ಚೆಕ್ ಮಾಡ್ಕೊಂಡು ಹೋದ್ರತ ಅಂತೇಳಿ ನಿಂತೀನಿ. ಹಗ್ಗ ಚಾನಲ್ ಈಗ ಭಾಳ ದಿನ ಆಗಿತ್ತು ಲಾಗ್ ಮಾಡಿದ್ದಿಲ್ಲ, ಅಂತ ಈಗ ಮತ್ತೆ ಲಾಗ್ ಸ್ಟಾರ್ಟ್ ಮಾಡೀನಿ. ಈಗ ಎಲ್ಲಿ ಹೊಂಟೇನಪ್ಪ ಅಂದ್ರೆ ಸೀದಾ ಈಗ ಹನುಮ ಸಾಗರ ಇಳಕಲ್ ಕಡೆ ಅಲ್ಲಿ ಹೊಂಟೇನಿ. ಗಾಡಿ ಲೋಡ್ ಮಾಡ್ಕೊಂಡು ಈಗಾಗಲೇ ಬಿಟ್ಟೇನಿ. ಎಲ್ಲಿ ಮಠ ಬಂದೇನಪ್ಪ ಅಂದ್ರೆ ಈಗ ಕುಸುಗಲ್ ದಾಟಿ ಒಂದು 2 ಕಿಲೋಮೀಟ್ರ್ ಹೊಂಟೇನ. ಈಗ ಪೂರ ಗಾಡಿ ಲೋಡ್ ಆಗೈತೆ ನಮ್ದು. ಚೇರ್ ಆದರೆ ನಮ್ಮ ಕಂಪ್ನಿ ಚೇರ್ ಅಲ್ಲ, ಇವು ಬೇರೆ ಕಂಪ್ನಿ ಚೇರ್. ಬರೀ 250 ಪೀಸ್ ಅದಾವ, ಲೋಡ್ ಮಾಡ್ಕೊಂಡು ಹೊಂಟೇನಿ. ಈಗ ಇನ್ನೇ ಭಾಳ ದೂರ ಇಲ್ಲ, ಎಬ್ಸೂರು ಇಲ್ಲಿಂದ ಒಂದು 3-4 ಕಿಲೋಮೀಟ್ರ್ ಇರ್ಬೇಕು ಅಷ್ಟೇ. ಅಷ್ಟು ದೂರ ಬಂದೇನಿ. ಈಗ ಹುಬ್ಳಿ ಸಿಟಿ ಅದು ಎಲ್ಲ ದಾಟಿ ಊಟ ಗಿಟ ಮಾಡ್ಕೊಂಡು ಬಿಟ್ಟೇನಿ. ಬರ್ರಿ ಈಗ ಹೋಗೋಣ ಇಲ್ಲಿಂದ ಸೀದಾ. ಬೇರೆ ಕಡೆ ಚೇರ್ ಲೋಡ್ ಮಾಡೀವಿ ನಾವು. ಇಲ್ಲೇ ನಮ್ಗಿಂತ ಮತ್ತೆ ಒಂದು ಗಾಡಿ ಹೋಗಿರ್ತದೆ, ಗಾಡಿ ಹೋಗಿ ಅವರು ಚೇರ್ ಲೋಡ್ ಮಾಡ್ಕೊಂಡು ಮುಂದೆ ಹೊಂಟ್ರ. ಆ ಗಾಡಿ ಬಿಜಾಪುರ ಗಾಡಿ. ನಮಗೀಗ ಎಲ್ಲಿ ಸಿಕ್ಕಾರ ಅಂದ್ರೆ ಈಗ ಅವ್ರ ಇದು ಯಮ್ನೂರು ಎಬ್ಸೂರು ಟೋಲ್ ಇದೆ, ಅಲ್ಲಿ ಸಿಕ್ಕಾರೀಗ. ಗಾಡಿ ಮುಂದೆ ಹೊಂಟೈತದ. ಅದ್ರಾಗ ಟೋಟಲ್ 650 ಚೇರ್ ಅದಾವೆ. ನಮ್ಮ ಗಾಡಿ ಒಳಗೆ ಬರೀ 750 ಅದಾವೆ. ಇಲ್ಲೇ ಐತೆ ನೋಡ್ರಿ, ಇದು ಲೈಲ್ಯಾಂಡ್. ಟೋಟಲ್ ಇದ್ರಾಗ ಅವರ ಅಂಗಡಿ ಅದ, ಪಾಲ್ಟಿ ಅದ ಗಾಡಿ. 650 ಚೇರ್ ಲೋಡ್ ಮಾಡ್ಕೊಂಡಾರ ಅವ್ರೆ. ನಮ್ಮ ಗಾಡಿ ಒಳಗೆ ಬರೀ 750 ಅದಾವೆ. ಇದು ಭಾಳ ಹೈಟ್ ಆಗೈತಿ. ಆ್ಯಕ್ಚುಲಿ ಒಂದು ಗಾಡಿ ಒಳಗೆ ಭಾಳ ಅಂದ್ರೆ 500 ಇರ್ಬೋದು. ಇವ್ರು 650 ಹೇಳ್ಕೊಂಡ್ರ, ಯಾಕಂದ್ರೆ ಅವ್ರದ ಗಾಡಿ ಅವ್ರದ ಅಂಗಡಿ ಅಂತದೆ, ಅದ್ರ ಸಂಬಂಧ. ಟೈಮ್ ಕರೆಕ್ಟ್ ಈಗ 2:40 ಈಗ ಎಲ್ಲಿ ಮಠ ಬಂದೇನಪ್ಪ ಅಂದ್ರೆ ನವಲ್ಗುಂದ. ಇದು ನೋಡ್ರಿ ನವಲ್ಗುಂದ ಬಸ್ ಸ್ಟ್ಯಾಂಡ್. ನವಲ್ಗುಂದ ಮಠ ರೀಚ್ ಆಗೀನಿ. ಒಂದು 4 ನಿಮಿಷಕ್ಕೆ ಅಂದ್ರೆ ಬಂದೇನಿ. ಇಲ್ಲೇ ಕರೆಕ್ಟ್ 2 ಗಂಟೆಗೆ ಬಿಟ್ಟೆ ನಾವು ಹುಬ್ಳಿ. ಈಗ ಸೀದಾ ಹೋಗ್ಬೇಕು ನವಲ್ಗುಂದಿಂದ ಸೀದಾ ರೋಣ ಗಜೇಂದ್ರಗಡ ಹಿಂಗೆ ಹೋಗ್ಬೇಕು. ಪೂರ ಪಾರ್ ಮಾಡಿ ಸೀದಾ ಈಗ ರೋಣದ ರೋಡ್ ಹಚ್ಚಿರಲ್ಲ. ಈಗ ಕರೆಕ್ಟ್ ರೋಣದ ರೋಡ್ ಹಿಡಿದು ಹೊಂಟೇನಿ. ಇಲ್ಲಿಂದ 42 ಕಿಲೋಮೀಟ್ರ್ ಐತಿ ರೋಣ ಕರೆಕ್ಟ್ ನವಲ್ಗುಂದಿಂದ. ಬರ್ರಿ ಸೀದಾ 42 ಕಿಲೋಮೀಟ್ರ್ ರೋಣಕ್ಕೆ ಹೋಗ್ಬೇಕು. ಮತ್ತೆ ಆಮ್ಯಾಗ ಆ ಕಡೆಯಿಂದ ಮತ್ತೊಂದು 40 ಕಿಲೋಮೀಟ್ರ್, ಟೋಟಲ್ ಅದು 800 ಕಿಲೋಮೀಟ್ರ್ ಐತದ ಹನುಮ ಸಾಗರ ಇಳಕಲ್ ಕಡೆ. ಬರ್ರಿ ಹೋಗೋಣ ಸೀದಾ. ಸ್ಟಾಪ್ ಸೀದಾ ಈಗ ರೋಣ ಸಮೀಪ ಬಂದೆ. ಇಲ್ಲೇ ನೋಡಿದ್ರೆ ರೈಲ್ವೆ ಗೇಟ್ ಆಗೈತಿ. ಈಗ ರೈಲ್ವೆ ಪಾರ್ ಆಗೋ ಮಟ್ಟ ನಾವು ನಿಂದಿರ್ಬೇಕು. ಟ್ರೈನ್ ಪಾರ್ ಆದ್ಮ್ಯಾಗ ನಾವು ಹೋಗ್ಬೇಕೀಗ. ಇಲ್ಲೇ ಸೈಡ್ ಹಚ್ಕೊಂಡು ನಿಂದ್ರು ನಿಮಗೆ. ಟ್ರೈನ್ ಈಗ ಬಂತು ನೋಡ್ರಿ. ಬಂದ ಒಂದು 2 ನಿಮಿಷ ಆಗಿಲ್ಲ, ಅಲ್ಲೇ ಬಂತು. ಖಾಲಿ ಗಾಡಿ, ಮಾಲ್ ಗಾಡಿ ಇರ್ಬೋದು ಇದು. ಟ್ರೈನ್ ಅಂತೂ ಪಾಸ್ ಆತ. ಗೇಟ್ ಓಪನ್ ಆದ್ಕೊಳ್ಳಿ ಸೀದಾ ಹೋಗೋಣ ಇಲ್ಲಿಂದ. ಪಾರ್ ಮಾಡಿ ಸೀದಾ ಈಗ ರೋಣ ಕರೀತದೆ. ರೋಣ ಸಿಟಿ ಒಳಗೆ ಹೋಗ್ಬೇಕು. ಇಲ್ಲಿಂದ ಬಹದ್ದೂರ್ ಇಲ್ಲ, 1 ಕಿಲೋಮೀಟ್ರ್ ಐತೆ ಅಷ್ಟೇ. ಸೀದಾ ಸಿಟಿ ಒಳಗೆ ಹಾಸಿ ಗಜೇಂದ್ರಗಡ ಕುಷ್ಟಗಿ ರೋಡ್ ಅದ ರೋಡ್ಗೆ ಹೋಗ್ಬೇಕು. ರೋಣದ ಸಿಟಿ ಒಳಗೆ ಎಂಟ್ರಿ ಅದ. ಈಗ ಸೀದಾ ಅದೇ ಸಿಟಿ ಒಳಗೆ ಐತಿ ರೋಡ್. ಸಿಟಿ ಒಳಗೆ ಹೋಗಿ ಸೀದಾ ಹೋಗ್ಬೇಕು. ಬಹುಶಃ ಇವತ್ತು ಇಲ್ಲೇ ಮಾರ್ಕೆಟ್ ಇರ್ಬೋದು, ಅದಕ್ಕೆ ಇಟ್ಗದ್ದು ಐತಿ. ಇಲ್ಲಿ ಇಟ್ಗದ್ಲು ಇರಂಗಿಲ್ಲ ಇಲ್ಲಿ. ಹಿಂಗೆ ಸೀದಾ ಹೋಗೋಣ. ಸೀದಾ ಹೋಗಿ ಅಲ್ಲಿ ಸಿಟಿ ಬಿಟ್ಟು ಹೊರಗೆ ಸಿಗ್ತೇನೆ, ಯಾಕಂದ್ರೆ ಇಲ್ಲಿ ಟ್ರಾಫಿಕ್ ಐತಿ ಭಾಳ. ಸೀದಾ ಸಿಟಿ ದಾಟಿದಾತ ಇದ ಸರ್ಕಲ್ನಾಗ ರೈಟ್ ಹೊಡಿಬೇಕು. ಹಿಂಗೆ ಸೀದಾ ಈ ಕಡೆ ಹೋದ್ರೆ ಲೆಫ್ಟ್ ಇದಕ್ಕೆ ಹೋಗತಿ ಬಾದಾಮಿಗೆ. ನಾವಿಲ್ಲೇ ರೈಟ್ ತೊಗೊಂಡು ಸೀದಾ ಹೋಗ್ಬೇಕು. ಸೈಡ್ ಹಾಕಿನಿ ಏನಪ್ಪ ಅಂದ್ರೆ ಇಲ್ಲಿ ಐತೆ ನೋಡ್ರಿ. ಯಾಕಂದ್ರೆ ಹಗ್ಗ ಚೆಕ್ ಮಾಡತ್ತೀನಿ, ಹಗ್ಗ ಅದು ಎಲ್ಲ ಚೆಕ್ ಮಾಡ್ಕೊಂಡು ಹೋದ್ರತ ಅಂತೇಳಿ ನಿಂತೀನಿ. ಹಗ್ಗ ಅದು ಏನೂ ಆಗಿಲ್ಲ, ಪೂರ ಇಷ್ಟೇ ಲೋಡ್ ಐತಿ. ಇವತ್ತೇನು ಭಾಳದು ಏನಿಲ್ಲ. ಗಾಡಿದೊಂದು ಪೂರ ರಿವ್ಯೂ ಮಾಡ್ಬೇಕು, ಯಾಕಂದ್ರೆ ಪೇಂಟಿಂಗ್ ಅದು ಮಾಡ್ಸಿನಿಲ್ಲ ಹಿಂದಿಂದ ಬಾಡಿ ಅದು, ಅದ್ರ ಸಂಬಂಧ. ನೋಡ್ರಿ ಇಷ್ಟ ಕುರ್ಚಿ ಅದಾವೆ, ಮತ್ತೇನಿಲ್ಲ. ಇಲ್ಲಿಂದ ಸೀದಾ ಹೋಗ್ಬೇಕು ನಾವು. ಸೀದಾ ಹೋದ್ಕೊಳ್ಳೇನೆ ಇಲ್ಲಿಂದ ಏನು ಭಾಳ ದೂರ ಇಲ್ಲ. ಭಾಳ ಅಂದ್ರೆ ಇನ್ನೊಂದು 30-35 ಕಿಲೋಮೀಟ್ರ್ ಅಷ್ಟೇ ಇರ್ಬೋದು. ಬರೀ ಇಷ್ಟ ಐತಿ ಮಾಲ್, ಹೈಟು ಇಲ್ಲ ಏನಿಲ್ಲ. ಬರೀ 250 ಪೀಸ್ ಅಷ್ಟೇ ಇದೆ. ಇದನ್ನು ತೊಗೊಂಡೋಗಿ ಸೀದಾ ಗುಡಿಗೆ ಅಂತಂತ ಹೇಳ್ಯಾರ. ಅಲ್ಲಿಗೆ ಬಂದು ಫೋನ್ ಮಾಡ್ರಿ ಅಂತ ಹೇಳ್ಯಾರ ಅವರು ಪಾರ್ಟಿ. ಬರ್ರಿ ಈಗ ಸೀದಾ ನಾವು ಇಲ್ಲಿಂದ ಗಾಡಿ ಚಲೋ ಮಾಡ್ಕೊಂಡು ಹೋಗೋಣಂತೆ.
ಸೀದಾ ಈಗ ನಾನು ಎಲ್ಲಿ ಮಾಡ ಬಂದಪ್ಪ ಅಂದ್ರೆ ಈಗ ಗಜೇಂದ್ರಗಡ ರೀಚ್ ಆದೆ. ಇಲ್ಲಿಂದ ಕರೆಕ್ಟ್ ನಮ್ಗೆ ಪಾಯಿಂಟ್ ಅನ್ಲೋಡಿಂಗ್ ಪಾಯಿಂಟ್ 33 ಕಿಲೋಮೀಟ್ರ್ ಐತಿ. ಲೊಕೇಶನ್ ಎಲ್ಲ ಹಾಕಿಸ್ಕೊಂಡೀನಿ ಪಾರ್ಟಿ ಕಡೆ. ಅಲ್ಲಿ ಊರಾಗ ಬಂದ ಕೇಳ್ರಿ ಅಂಬಾಭವಾನಿ ಗುಡಿ ಅಂತ ಮೊದ್ಲಾಗ ಸಿಟಿ ಪಾರ್ ಮಾಡ್ಕೊಂಡು ಹೋಗೋಣ ಗಜೇಂದ್ರಗಡ, ಯಾಕಂದ್ರೆ ಇಲ್ಲೆಲ್ಲ ಸಿಗ್ನಲ್ ಅದ ಅದ್ರ ಸಂಬಂಧ. ಮಿರರ್ ಒಳಗೆ ಇಲ್ಲೇ ಬಂದ ಲೆಫ್ಟ್ ಹೊಡೆದಿದ್ದ ಈಗ ಸೀದಾ ಇಲ್ಲಿಂದ ಸೀದಾ ಹೋಗ್ಬೇಕ 19 ಕಿಲೋಮೀಟ್ರ್. ಇಳಕಲ್ ರೋಡ್ ಇದೆ, ಇಳಕಲ್ ಮತ್ತು ಇದು ರೋಡ್ ಹನುಮಸಾಗರ ಗಜೇಂದ್ರಗಡ ರೋಡ್ ಇದೆ. ಹಿಂಗೆ ಸೀದಾ 19 ಕಿಲೋಮೀಟ್ರ್ ತೋರಿಸೋದು ಇಲ್ಲಿಂದ. ಆ ಗುಡ್ಡ ನೋಡ್ರಿ ಇದೆ ಯಾನ್ ಕಾಣೋದಕ್ಕೆ. ಮತ್ತೆ ಮ್ಯಾಗ ಏನು ಗುಡ್ಡ ಕಾಣ್ತೈತೆ ಅಲ್ಲಿ ವೈಟ್ ಕಲರಿಂದ ನಡಕ್ಕೆ ಏನು ಅದ್ರ ಮ್ಯಾಗ ಎಂಡ ನೋಡ್ರಿ ಹೆಂಗೈತೆ ಹಂಗ ಪೂರ. ಭಾಳ ದೂರ ಉಳಿದಿಲ್ಲ, ಟೈಮಿಗೆ ಕರೆಕ್ಟ್ 4:30 ಆಗುತ್ತೆ. ಇನ್ನೂ ಬರೀ ನಮ್ಗೆ 12 ಕಿಲೋಮೀಟ್ರ್ ಐತಿ. 12 ಕಿಲೋಮೀಟ್ರ್ ಹೋದ್ರೆ ಸೀದಾ ನಾವು ಹನುಮಸಾಗರ್ ರೀಚ್ ಹಾಕೀವಿ. ಪಾರ್ಟಿಗೆ ಫೋನ್ ಮಾಡಿದ್ದೆ, ಬರ್ರಿ ನೀವು ನಾವು ಬರ್ತೇವೆ ಅಂತ ಹೇಳ್ಯಾರ. ಅದಕ್ಕೆ ಈಗ ಬರ್ರಿ ಹೋಗೋಣ ಸೀದಾ. ಇನ್ನೂ 12 ಕಿಲೋಮೀಟ್ರ್ ಹೋಗ್ಬೇಕು ಸೀದಾ. ಇಳಕಲ್ ರೋಡ್ ಇದೆ, ಅಲ್ಲಿಂದ ಭಾಳ ಅಂದ್ರೆ ಇಳಕಲ್ಲ ಒಂದು 16 ಕಿಲೋಮೀಟ್ರ್ ಇರ್ಬೋದು ಅಷ್ಟೇ. ಬರಾಕತ್ತೇನೆ ಒಂದು 10 ಕಿಲೋಮೀಟ್ರ್ ಆತ ಪೂರ ರೋಡ್ ಹಿಂಗೆ ನೋಡ್ರಿ ಚೊಕ್ಕ ಐತಿ. ಆ ಕಡೆ ಈ ಕಡೆ ಗಿಡ ಎಲ್ಲ ಭಾರಿ ಮಜಾ ಬರತ್ತೆ ಇಲ್ಲಿ. ಮತ್ತು ಹಿಂಗೆ ಪೂರ ಅಲ್ಲಿಂದ ಒಂದು 10 ಕಿಲೋಮೀಟ್ರ್ ಆಚೆಗೆ ಸೀದಾ ಹಿಂಗೆ ಆ ಕಡೆ ಈ ಕಡೆ ಗಿಡ ಹಿಂಗೆ ಸಿಂಗಲ್ ರೋಡ್ ಸೆಂಟ್ರ್. ಇಲ್ಲಿಂದ ಭಾಳ ದೂರ ಇಲ್ಲ, ಇನ್ನೊಂದು 2 ಕಿಲೋಮೀಟ್ರ್ ಐತಿ ನಮ್ಮದು ಅಷ್ಟೇ ಪಾಯಿಂಟ್. ಈಗ ಇಲ್ಲೇ ಲೆಫ್ಟ್ ಹೊಡಿಬೇಕು, ಇಲ್ಲೇ ರೈಟ್ ಹೊಡೆದ್ರೆ ಸೀದಾ ಇಳ್ಕಲ್ ಹೋಗ್ತಿದೆ. ನಾವಿಲ್ಲೇ ಲೆಫ್ಟ್ ಹೊಡಿಬೇಕು, ಲೆಫ್ಟ್ ಹೊಡೆದ ಹೋಗ್ಬೇಕು. ಹನುಮಸಾಗರ ಭಗತ್ ಸಿಂಗ್ ಸರ್ಕಲ್ ಹನುಮಸಾಗರ್ ಇದೆ. ಇಲ್ಲಿಂದ ಭಾಳ ದೂರ ಇಲ್ಲ. ಫೈನಲ್ ಆಗಿ ಹನುಮಸಾಗರ ರೀಚ್ ಆದೆ. ಇಲ್ಲೇ ಐತಿ ಗುಡಿ ಅಂತಂತ ಹೇಳ್ಯಾರವ್ರೆ, ಅಂಬಾಭವಾನಿ ದೇವಸ್ಥಾನ. ಹಿಂಗೆ ಸೀದಾ ಬರ್ರಿ ಮೇನ್ ರೋಡಿಗೆ ಐತೆ ಅಂತ ಹೇಳ್ಯಾರ. ಅದಕ್ಕೆ ಈಗ ಸಿಟಿ ಒಳಗೆ ಹೊಂಟೇನಿ ಇಲ್ಲಿ. ಹಾಂ ಇಲ್ಲಿ ಐತೆ ನೋಡ್ರಿ ಕಲ್ಲಿನ ಗೋಪುರ ಕಾಣ್ತತ್ತಲ್ಲ ಅದ. ಅಲ್ಲಿ ಅನ್ಲೋಡ್ ಆಕತ್ ನಮ್ಮ ಗಾಡಿ. ಇಲ್ಲೇ ಬರ್ರಿ ಅಂತ ಹೇಳ್ಯಾರ, ಅನ್ಲೋಡ್ ಎಲ್ಲಿ ಮಾಡ್ತಾರ ಗೊತ್ತಿಲ್ಲ ನಮಗೆ. ಇಲ್ಲ ನಮ್ದು ಅನ್ಲೋಡ್ ಮಾಡೋ ಪಾಯಿಂಟ್. ಆದ್ರೆ ಅವ್ರು ಎಲ್ಲಿ ಆಫೀಸ್ನಾಗ ಖಾಲಿ ಮಾಡ್ಕೊತಾರೋ ಎಲ್ಲಿ ಖಾಲಿ ಮಾಡ್ಕೊತಾರೋ ಗೊತ್ತಿಲ್ಲ. ಹೋಗಿ ಇಲ್ಲಿ ನಿಂತು ಮತ್ತೆ ಫೋನ್ ಮಾಡೋಣ ಈಗ ಅವ್ರಿಗೆ. ಈಗೇನ ಅನ್ಲೋಡ್ ಮಾಡ್ಬೇಕು. ಇದೇ ನೋಡ್ರಿ ಇದೇ ಗುಡಿ, ಇಲ್ಲೇ ಅನ್ಲೋಡ್ ಮಾಡ್ಬೇಕು. ಅವ್ರಿಗೆ ಪಾರ್ಟಿಗೆ ಫೋನ್ ಹಚ್ಚಿದ್ದೆ, ಬರ್ತೀವಿ ಅಂತಂದ್ರೆ ಅವ್ರು ಇಲ್ಲಿ ಮಠ ಅವ್ರು ಬರೋ ಮಠ ನಮ್ದು ಏನೈತಿ ಹಗ್ಗ ಅದು ಎಲ್ಲ ಹುಚ್ಚಿದ್ರದಂತೇಳಿ ಹಗ್ಗ ಅದು ಹುಚ್ಚಾತನಿಗೆ ಗಾಡಿ ಒಳಗಿಂದ ಗಾಡಿ ಹಚ್ಚಿ ಗಾಡಿ ಪೂರ ಅನ್ಲೋಡ್ ಮಾಡಕತ್ತಾರಿಗೆ. ಎಲ್ಲ ಹೊತ್ಕೊಂಡು ಹೋಗಿಟ್ರೆ ಈಗೇನು ಇನ್ನೂ ಭಾಳದಿಲ್ಲ, ಇನ್ನೂ ಬರೀ 6 ಬಂಡಲ್ ಆದರೆ ಆತ ಪೂರ ಗಾಡಿ ಖಾಲಿ ಆಗತ್ತೆ ನಮ್ದು. ಬಂದ ಅರ್ಧ ತಾಸಿಗೆ ಅಂದ್ರೆ ಪೂರ ಗಾಡಿ ಖಾಲಿ ಆಯ್ತು ನಮ್ದು. ಈಗ ಇಲ್ಲಿಂದ ಸೀದಾ ಹೋಗೋಣ ನಾವು. ಟೈಮಿಗೆ ಕರೆಕ್ಟ್ 5:30 ಆಟೆ. ಒಂದು ಕುಳೆನ ಖಾಲಿ ಮಾಡಿದರೆ ಇಲ್ಲೇ ಮುಂದೋಗಿ ಮತ್ತೆ ಲೆಫ್ಟ್ ಹೊಡ್ಕೊಂಡು ಹೋಗ್ಬೇಕು. ಇಲ್ಲಿಂದ ಖಾಲಿ ಮಾಡಿ ಸೀದಾ ಈಗ ಎಲ್ಲಿ ಮಠ ಬಂದೇನಪ್ಪ ಅಂದ್ರೆ ಗೌಡಗಿರಿ ಕ್ರಾಸ್ ಇದೆ. ಇಲ್ಲಿಂದ ಸೀದಾ ಗಜೇಂದ್ರಗಡ ಭಾಳ ಇಲ್ಲ, ಒಂದು 2-3 ಕಿಲೋಮೀಟ್ರ್ ಇರ್ಬೋದು ಅಷ್ಟೇ. ಹೋಗಿ ಅಲ್ಲಿ ಗಜೇಂದ್ರಗಡದಾಗ ಚಾಗಿ ಕುಡ್ದು ಹೋದ್ರತ್ತೆ. ಯಾಕಂದ್ರೆ ಟೈಮಿಗೆ 6 ಗಂಟೆ 10 ನಿಮಿಷ ಆಗುತ್ತೆ ಇಲ್ಲಿ ಮಠ ಬಂದೇನಿಗೆ. ಟೋಟಲ್ ಈಗ ಎಷ್ಟು ಕಿಲೋಮೀಟ್ರ್ ಬಂದೇನಿ ಅಂದ್ರೆ 22 ಕಿಲೋಮೀಟ್ರ್ ಬಂದೀನಿ. ಫೈನಲ್ ಆಗಿ ಇಲ್ಲೇ ಬಂದ ಗಾಡಿ ಸೈಡ್ ಹಚ್ಚಿ ಚಾ ಕುಡಿಯಾಗತ್ತೀನಿ ಈಗ ಗಜೇಂದ್ರಗಡದಾಗ. ಅಲ್ಲೇ ಹೋಗಿ ಸೀದಾ ಚಾ ತೊಗೊಂಡೆ ಮತ್ತೆ ಈಗ ಗಾಡಿ ಕಡೆ ಹೊಂಟೇನಿ. ಗಾಡಿ ನೋಡ್ರಿ ನಮ್ದು ಇಲ್ಲೇ ಐತಿ. ಇಲ್ಲೇ ಗಾಡಿ ಹಚ್ಚಿದ್ಯಾ ಸೈಡ್ ಮೇನ್ ರೋಡಿಗಿದೆ. ಸೈಡ್ ರೋಡ್ ಹಚ್ಚಿ ಸೈಡ್ ಹೋಗಿ ಚಾ ಕುಡಿದು ಬರಾಕತ್ತಾನ ಈಗ ಸೀದಾ. ಚಾ ಕುಡ್ದು ಸೀದಾ ಈಗ ನಾಷ್ಟಾಪ 35 ಕಿಲೋಮೀಟ್ರ್ ಬಂದಿದ್ದಾತ. ಎಲ್ಲಿಗೆ ಅಂದ್ರೆ ರೋಣಕ್ಕೆ ಬಂದೇನಿಗೆ. ಇದು ರೋಣ, ಯಾಕಂದ್ರೆ ಹೋಗ್ಬೇಕಾರೆ ಇಲ್ಲೆಲ್ಲ ಟ್ರಾಫಿಕ್ ಇತ್ತಲ್ಲ. ಯಾಕಂದ್ರೆ ಇವತ್ತಿಲ್ಲಿ ಮಾರ್ಕೆಟ್ ಐತಿ ಅದ್ರ ಸಂಬಂಧ. ಮತ್ತು ಸಿಟಿ ಒಳಗೆ ಆಸೆ ಹೋಗ್ಬೇಕು. 7:50 ಆತ. ಇನ್ನೂ 10 ಕಿಲೋಮೀಟ್ರ್ ಐತಿ ನಮ್ಗೆ ನರಗುಂದ, ನಾಗಲ್ಗುಂದ. ಇನ್ನೂ 10 ಕಿಲೋಮೀಟ್ರ್ ಐತಿ. ಬರ್ರಿ ಈಗ ಸಿಂಗಲ್ ರೋಡ್ನಾಗ ಒಂದೇನೆ ಆರಾಮ. ಇನ್ನೂ 10 ಕಿಲೋಮೀಟ್ರ್ ಐತಿ ನವಲ್ಗುಂದ. ಆ ಕಡೆಯಿಂದ ಒಂದು 35-40 ಕಿಲೋಮೀಟ್ರ್. ಟೋಟಲ್ ಇನ್ನೂ 5 ಕಿಲೋಮೀಟ್ರ್ ಐತಿ. ಹುಬ್ಳಿ 9 ಗಂಟೆ ಮಟ್ಟ ರೀಚ್ ಆಗ್ಬೋದು. ಫೈನಲ್ ಆಗಿ ನವಲ್ಗುಂದ ರೀಚ್ ಆದ. ಸೀದಾ ಈಗ ಅಲ್ಲಿಂದ ಬಿಟ್ಟವ, ಚಹಾ ಕುಡ್ದು ಬಿಟ್ಟವ. ನಾಷ್ಟ ಪೆಲ್ಲಿ ನಿಂದಿರ್ಸಿಲ್ಲ,
ಸೀದಾ ಇಲ್ಲಿಗೆ ಬಂದೇನಿ ಗಜೇಂದ್ರಗಢದಿಂದ ಸೀದಾ. ಕರೆಕ್ಟ್ ಟೈಮಿಗೆ 8 ಗಂಟೆ ಆಯ್ತು. ಸೀದಾ ನವಲ್ಗುಂದ್ ಸಿಟಿ ಒಳಗೆ ಬಂದೀನಿ. ಇವತ್ತೇ ಮತ್ತೇನು ಟ್ರಾಫಿಕ್ ಆಗಿಲ್ಲ. ಈಗ ಇಲ್ಲಿಕಂದ್ರೆ ಸಾಯಂಕಾಲ ಇಲ್ಲಿ ಟ್ರಾಫಿಕ್ ಇರ್ತಿತ್ತೆ. 8 ಗಂಟೆ ಆಯ್ತಲ್ಲ, ಅದ್ರ ಸಂಬಂಧ ನೀರು ಹಾಕಿಲ್ಲ. ಈಗ ಇಲ್ಲಿಂದ 40 ಕಿಲೋಮೀಟ್ರ್ ಐತಿ ಸೀದಾ ಹುಬ್ಳಿ. ಒಂದು ತಾಸಿಗೆ ಅಂದ್ರೆ ಹೋಗ್ಬೋದು ಆರಾಮ.